ನಮ್ಮ ಸಂಖ್ಯೆಗಳು ನಮ್ಮ ಒಂದು ಸರ್ಕಾರಿ ನಿರ್ಲಕ್ಷ್ಯ ಮಾಡೋದು ಅದು ಒಂದು ಕಾರಣ ಇದೆ. ಮತ್ತೆ ಅಧಿಕಾರಿಗಳು ಮಾಲೀಕರು ಶಂಕರ್ ಸರ್ ಶಾಸಕರ ಸ್ವೀಕಾರ ಮಾಡಿ ಒಂದು 6 ತಿಂಗಳು ಏನು ವಾಪಸ್ ತಗೊಂಡ ಭೀಮಾಸುರ ಮಾಲೀಕರು ದಾನದ ರೂಪದಲ್ಲಿ ಬರ್ಕೊಡ್ತಾರೆ. ನಿಮಗೆ ಗೊತ್ತು, ತೋರಿಸಿದ್ದೀನಿ ನಾನು ದಾನದ ರೂಪದಲ್ಲಿ ಬರ್ಕೊಟ್ಟಿದ್ದಾರೆ 2017ರಲ್ಲಿ. ಸರ್ಕಾರ 2018ರಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಮನವಿ ಕೊಟ್ಟಾಗ ಅವ್ರು ಬಿಡುಗಡೆ ಮಾಡ್ತಾರೆ. ಇಷ್ಟು ಕೆಲಸ ಆಗಿರುತ್ತೆ. ಒಟ್ಟು 10 ಗುಂಟೆ ಜಾಗದ ಬಗ್ಗೆ ಆದೇಶ ಮಾಡಲ್ಲ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ. ಇದು ಕೇಸು ಏನು 2015 ಕೇಸ್ ಆಗಿದೆ. ಜಿಲ್ಲಾಧಿಕಾರಿ ಆ ಕೇಸ್ ಹಂಗೆ ನಡ್ಕೊಂಡ್ಬಂದಾಗ್ತಿದೆ. ನಾವು ವಿಮರ್ಶೆ ಮಾಡಿದ್ರೆ ಅಪಾರ್ಟ್ಮೆಂಟ್ ಇಟ್ಟಿದ್ವಿ. ಅವ್ರು ಇದನ್ನ ಇಟ್ಟು ಅವ್ರದ್ದು ಏನು ತಪ್ಪಿಲ್ಲ. ಅವರು ಆಗ ಕರೆಕ್ಟಾಗಿ ಬರ್ಕೊಟ್ಟು ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ರು. ಬಂದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ತುಂಬ ನಿರ್ಲಕ್ಷ್ಯ ಮಾಡಿದ್ರು. ಹಾಗಾಗಿ ಇವತ್ತು ನಾವು ಬೀದಿ ಬಂದು ನಿಂತ್ಕೊಂಡಾಯ್ತು. ಈಗ ಅಭಿಮಾಷೆ ಮಾಲೀಕರ ಅಪಾರ್ಟ್ಮೆಂಟ್ ಇವಾಗಲೂ ನಂಬಿಕೆ ಇದೆ ಅವ್ರಿಗೆ. ನಮಗೆ ಕೆಲವು ಅವರಿಗೆ ಒಂದು ತುಂಬ ತೊಂದರೆಗಳಾಯ್ತು ಅಭಿಮಾನಿಗಳಿಂದ, ಸರ್ಕಾರಗಳಿಂದ. ಅವರು ಅದಕ್ಕೆ ಇವತ್ತು ನನ್ನನ್ನು ಅವರು ದೂರ ಇಕ್ಕಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ. ನನ್ನ ಹತ್ರ ಚೆನ್ನಾಗಿದೆ 8 ವರ್ಷ, ಇವ್ರು ನನ್ನನ್ನು ದೂರ ಹಾಕಿದ್ದಾರೆ 6 ತಿಂಗಳಿಂದ. ಆದರೆ ನಾನು ಸರ್ಕಾರದ ಹತ್ರ ಏನು 10 ಗುಂಟೆ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೆ. 2017ರಿಂದ ಓಟ ಮಾಡ್ಕೊಂಡು ಬಂದಿದ್ದೆ 10 ಗುಂಟೆ ಬಗ್ಗೆ. ಇವತ್ತು ಆ ದಾಖಲೆ ಇದ್ದಿದ್ದಕ್ಕೆ ಇವತ್ತು ನನಗೆ ಕಳೆದ 2 ವರ್ಷಗಳಿಂದ ಹುಟ್ಟುಹಬ್ಬದ ಕಾರ್ಯಕ್ರಮಗಳಿಗೆ, ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳಿಗೆ ನಮಗೆ ಸರ್ಕಾರ ಅನುಮತಿ ಕೊಡ್ತಾ ಇದೆ. ಇವತ್ತು ನಾವು ಏನಾದರೂ ನಾವು ಹೋರಾಟ ಮಾಡ್ಕೊಂಡು ಬಂದಿರಲಿಲ್ಲ 2017ರಿಂದ ನಮ್ಗೆ ಗೊತ್ತಿಲ್ಲ. ಇವತ್ತು ಅಂತ್ಯ ಸಂಸ್ಕಾರ ಆಗಿದ್ದಾಗ ಅಭಿಮಾಷೆ ಮಾಲೀಕರು ಏನು ತಪ್ಪಿಲ್ಲ. ಸರ್ಕಾರ ಅವತ್ತು ಅಲ್ಲೇ ಮನೆ ಮಾಡಿದ್ರು. ಅದು ಅಧಿಕಾರಿಗಳು ಕರೆಕ್ಟಾಗಿ ಕೋರ್ಟ್ಗೆ ನೋಡಿ ಸರ್ಕಾರ 2016ರಲ್ಲಿ ಸಿದ್ದರಾಮಯ್ಯರು ಕೊಟ್ಟರು. ಇಲ್ಲಿ 5 ವರ್ಷ ಆದರೂ ಸ್ಮಾರಕ ಆಗಿಲ್ಲ ಅಂತ ಅಲ್ಲಿ ಕೊಟ್ಟರು ಜಾಗ. 2016 ಕೊಟ್ಟು ನಾವು ಇಲ್ಲಿ 2017ರಿಂದ ನಾವು ಸಂಧಾನ ಮಾಡಿಕೊಂಡು ಮಾಲೀಕರು ಜಿಲ್ಲಾಧಿಕಾರಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ನಾನು 10 ಗುಂಟೆ ಕೊಟ್ಟ ಮೇಲೆ ಸರ್ಕಾರ ಕ್ಲಿಯರ್ ಮಾಡಬೇಕಾಯ್ತು. ಕ್ಲಿಯರ್ ಮಾಡಿರೋರು DCV ಶಂಕರ್ ಅವ್ರು. ನಾನು ಇವಾಗಲೂ ನಾವು ಕೈ ಮುಗಿತೀವಿ. ಇವತ್ತು ನಾವು ಪುಣ್ಯಭೂಮಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಸನ್ಮಾನ್ಯ ಶಂಕರ್ ಅವರೇ ಕಾರಣ. ಶಂಕರ್ ಅವರೇ ಕಾರಣ. ಇವತ್ತು ಅವ್ರನ್ನ ನಾವು ಅಂತ ದಕ್ಷ ಜಿಲ್ಲಾಧಿಕಾರಿ ಇಲ್ಲಿವರೆಗೂ ಬಂದಿಲ್ಲ. ಜಿಲ್ಲಾಧಿಕಾರಿ ಪವರ್ ಆಗಿದ್ರೆ ಯಾವ CM ಯಾವ ಬೇರೆ ಅವ್ರ ಹತ್ರ ಪವರ್ ಇತ್ತು. ಅದು ಯಾವ ದಕ್ಷ ಅಧಿಕಾರಿಗಳು ಒಂದು 5 ಜನ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಇವತ್ತು ಹೈಕೋರ್ಟ್ಗೆ ಯಾವಾಗ 6 ತಿಂಗಳಿಂದ ಉಲ್ಟಾ ಹೊಡೆದು ನಾವು ಬರ್ಕೊಟ್ಟಿಲ್ಲ ಅಂತ ಯಾವುದೋ ಒಂದು ಸಣ್ಣ ವಿಷಯ ಕಾರ್ಯಕ್ರಮದ ವಿಷಯದಲ್ಲಿ ಯಾರಿಗೋ ಏನೋ ಮಾಡಕ್ ಹೋಗಿ ನಾನು ನಿಶ್ಚರ ಮಾಡ್ಕೊಂಡೆ. ಹೀಗೆ ನಾವು ಯಾರಿಗೋ ಏನೋ ದಾನ ಮಾಡಕ್ ಹೋಗ್ತೀವಿ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ಬಿಡಿ ಅದೆಲ್ಲ ಮಾತಾಡೋದು ಬೇಡ. ಇವತ್ತು ಅಭಿಮಾಷೆ ಮಾಲೀಕರಿಗೆ ನಾನು ನನ್ನಿಂದ ಏನಾದ್ರು ತಪ್ಪಾಗಿದೆ ಇವಾಗಲೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಭಿಮಾಷೆ ಮಾಲೀಕರು ಗಣೇಶರಿಗೆ ಇರೋದು ನಿಮಗೆ CM ನೀವೇ, ವಿಷ್ಣುವರ್ಧನ ಪ್ರತಿಷ್ಠಾನ ಅಧ್ಯಕ್ಷರು ನೀವೇ, ಜಿಲ್ಲಾಧಿಕಾರಿ ನೀವೇ, ತಹಸೀಲ್ದಾರ್ ನೀವೇ. ಜಾಗ ನಾನು 2 ತಪ್ಪು ಮಾತಾಡಿದ್ರೆ ಮಾಧ್ಯಮ ಸರ್ಕಾರ ನಿಮ್ಮ ಕೈ ಮುಗಿದು ದಯವಿಟ್ಟು ಮನೆಗಳಿಗೆ ತೊಂದರೆ ಅರೆಸ್ಟ್ ಮಾಡಿಗೋಸ್ಕರ ವಿಷ್ಣುಜಿ ಅವರ ದತ್ತು ಪುತ್ರ ಅವ್ರಿಗೆ ಅಗ್ನಿಸ್ಫೋಟ ಅವ್ರ ತಾಯಿಗೂ ಎಂತ ದುರಂತ. ವಿಷ್ಣುವರ್ಧನ್ ಅವರು ದುರಂತ ನಾಯಕ, ಅಗ್ನಿಸ್ಪಷ್ಟ ಮಾಡಿದ ದುರಂತ ನಾಯಕ ವಿಷ್ಣುಜಿ ಅವರಿಗೋಸ್ಕರ 2000 ಹೋರಾಟ ದುರಂತ ನಾಯಕ ನಮ್ಮ ಪರಿಸ್ಥಿತಿ ಆಗಿದೆ. ನೋಡಿ ದಾಖಲೆ ನೋಡಿ. ಯಾವುದೇ ಮಾಧ್ಯಮಗಳು 24
ನಾಳೆಯಿಂದ ಮುಂದುವರಿಸಬೇಕಾಗಿದೆ ಅನ್ನೋದು ಕೂಡ ನಾವೇನು ದುಡ್ಡು ಕೊಡ್ಬೇಕಾ ನೇತೃತ್ವ ವಹಿಸಿದ್ದೇವೆ. ಅವಾಗ ಹೇಳ್ತಾರೆ ಏನ್ ಮಾಡಬೇಕು ಹೋರಾಟಗಾರ ಅಲ್ಲ. ಹಾಗಾಗಿ ಯಾವ ಹೋಗಿ ವಿಶೇಷ ಮನೆ ಆಗ್ಬೇಕಷ್ಟೇ. ನಾವು ಇಲ್ಲೇ ಮನೆ ಆಗ್ಬೇಕಷ್ಟೇ. ಯಾರಿಗೆ ನಾವು ಬಕೆಟ್ ಹಿಡಿಬೇಕು, ಯಾಕೆ ಯಾರ ಹತ್ರ ಹೋಗ್ಬೇಕು ಅನ್ನೋಪರ ಹೋರಾಟಗಾರರು ಸುಭಾಷ್ಚಂದ್ರ ಅವರು ಆ ತರ ಹೋರಾಟ ಮಾಡಿದ್ರು. ಅದೇ ಕಾರಣದಲ್ಲಿ ನಮ್ಮ ಹೋರಾಟ ಮಾತುಗಳನ್ನಾಗಿರುವ ಅಕ್ಷರಗಳನ್ನಾಗಿರುವ ಹೋದ್ರು. ನಮ್ಮ ಕೂಗುವಂತೆ ಪರಿಸ್ಥಿತಿ ಮುಂದೆ ಬಿಡಬೇಕು ಅನ್ನೋದು. ಲಿಂಗರಾಜ್ ಅವರೇ ಹಾಗಾಗಿ ಆಗಿದೆ ನಿರಂತರವಾಗಿ 25 ವರ್ಷದ ಕಾಲ ಏನಂದ್ರೆ ಹೀಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಇವಾಗ ಏನಂತಾರೆ 20,000 ಅಂತ ಬರ್ತಾ ಇದ್ವಿ. ಚೇಂಜ್ ಅಪ್ ಏನಿಲ್ಲ, 10 ಕ್ವಿಂಟಲ್ ಎಲ್ಲ 10 ಎಕರೆ 1.5 ಎಕರೆ 2 ಎಕರೆ ತಗೊಳ್ತೀನಿ ಅಂತಲ್ಲ, ಮೂಲೆ ಗುಂಪಾಗ್ಬಿಟ್ಟು ರಾಜ್ಯದವರು ಹೋರಾಟ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಮಾಧ್ಯಮಗಳಲ್ಲೇ. 10 ಕುಂಟೆ ಯಾರು 10 ಕುಂಟೆ ಹೋರಾಟ ಮಾಡಿದ್ರು? ಯಾರು ಅಭಿಮಾನಿಗಳು ಮಾಡಿದ್ರು? ಯಾರು ಈ ಶಂಕರ್ ಜಿಲ್ಲಾಧಿಕಾರಿ ಹತ್ರ ಬಂದರೆ ಯಾರು ಹೋರಾಟ ಮಾಡಿದ್ರು? ಅಧಿಕಾರಿಗಳಿಂದ ಪ್ರಶ್ನೆ ತಿರುಗಿದ್ದಾರು. 7 ವರ್ಷಗಳಿಂದ ಕೋರ್ಟಿಗೆ ನೀವು ಹೋಗ್ಬೋದ್ರೆ, ಇವರು ಹೋಗ್ಬೋದಿದ್ರೆ ಈ ಮೇಡಮ್ ಹೋಗ್ಬೋದು. ನಾನು ಅದಕ್ಕೆ ತಗೊಂಡು ಸಾಕಳದು ಕೆಲಸ ಹೋಗಿಲ್ಲ ಸುಮ್ನೆ ಅಲ್ಲ. ಅಭಿಮಾನ್ ಸ್ಟುಡಿಯೋಗೆ ಬಂದು ಸರ್ವೆ ಮಾಡಿರೋದು, ತಹಸೀಲ್ದಾರ್ ಬಂದು ಸರ್ವೆ ಮಾಡಿರೋದು, ಮಾಲೀಕರ ಎದುರುಗಡೆ ಮಾಡಿರೋದು ಬರ್ಕೊಂಡಿದ್ದಾರೆ. ಇನ್ನೇನ್ರಿ ಬೇಕು? ನಾನು ಮಾಡಿದ ದಾಖಲೆಗಳು ಇವತ್ತು ಕೆಲವು ಕನ್ನಡ ಪರ ಹೋರಾಟಗಾರ ಯಾರು ನಕಲಿ ಹೋರಾಟಗಾರರ ಮಾತು ಕೇಳ್ಕೊಂಡು ಇವತ್ತು ಪ್ರಾಮಾಣಿಕ ಹೋರಾಟ ನೋಡ್ರಿ ದಾಖಲೆಗಳನ್ನ ಯಾವಂತವ್ರ ಇದೇನ್ರಿ ಇವತ್ತು ಯಾವ ಮಾಧ್ಯಮ ಬೇಕಾಗಿಲ್ಲ. ಮಾಧ್ಯಮ ನಿಮ್ಮಂತ ಚಿಕ್ಕ ಚಿಕ್ಕ ಯುವಕರು ನಿಮ್ಮಂತವ್ರು ನಮ್ಗೆ ಮಾಧ್ಯಮ ಏನು ಬೇಕಾಗಿ ಮಾತಾಡ್ತೀನಲ್ಲ ರಾಜ್ಯ ಕೊಡ್ತಾ ದುಡ್ಡಿಲ್ಲ, ನಾವೆಲ್ಲ ₹1 ಬಂದ ಅಲ್ಲ. ನಾನು ಏನಿಲ್ಲ ಜನವರಿ 13, 2023ಕ್ಕೆ ನಾವು ಸೇನಾ ಸಂಘಟನೆಯಿಂದ ಸುಮಾರು ಈಗ ಆಗಸ್ಟ್ 21, 2023 ಹೈಕೋರ್ಟ್ ಅಂತಿಮ ತೀರ್ಪು ಕೊಡುತ್ತೆ. ಏನು ದೀರ್ಘಾವಧಿ ಕೇಸ್ ನಿಂತ್ಕೊಂಡ್ತಾ ಇತ್ತಲ್ಲ, ಶಂಕರ್ ಹಾಕಿದ ಕೇಸು, ಅದನ್ನ ಏನ್ ಮಾಡ್ತಾರೆ ಈ ಸರ್ಕಾರ, ಈ ನೀಚ ಸರ್ಕಾರದ ಅಧಿಕಾರಿಗಳು, ಈ ನಲಾಯಕ ಅಧಿಕಾರಿಗಳು ಹೈಕೋರ್ಟ್ಗೆ 10 ಕುಂಟೆ ಜಾಗದ ಬಗ್ಗೆ ಸೂಕ್ತ ಮಾಹಿತಿ ಕೊಡಲ್ಲ. ಅಭಿಮಾನಿಗಳ ಮಾಹಿತಿ ಕೊಡಲ್ಲ. ಅಭಿಮಾನಿಗಳ ಅವರೇ ಕೊಡ್ತಾರೆ. ಈ ಪರಿಸ್ಥಿತಿ ಬಂದಿದೆ. ಏನ್ ಹೈಕೋರ್ಟ್ ಏನ್ ಹೇಳುತ್ತೆ, ನೀವು 7 ಎಕರೆ ಕೇಸನ್ನ ರೆಫರ್ ಮಾಡಿ ಗೊತ್ತಿಲ್ಲ. ಅವರು 2
ಎಲ್ಲ ಬೇಡಿಕೆಗೆ ಒಂದು ಬೇಡಿಕೆ ಈಡೇರಿಸಿದ್ದಾರೆ ಸರ್ಕಾರ. ಏನು ಜಿಲ್ಲಾಧಿಕಾರಿಗಳು 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನಮಗೆ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ಗೆ ಅನುಮತಿ ಕೊಟ್ಟಿದ್ದಾರೆ. ಡಿಸೆಂಬರ್ 30 ಕಾರ್ಯಕ್ರಮಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳು ತಿಳಿಸ್ತೀನಿ. ಇದು ಸುಮ್ಮನೆ ಬಂದಿಲ್ಲ, ನಾನು ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ದಾಖಲೆಗಳಿರೋದಕ್ಕೆ ಇವತ್ತು ನಮಗೆ ಅನುಮತಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ಅದು ನಮಗೆ ಸರ್ಕಾರದ ಮೇಲೆ ಕೋಪ ಇದೆ, ಆದೇಶ ಮಾಡ್ತಾರೆ. ನಮ್ಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕ ವಿರುದ್ಧ ನಮ್ಗೆ ಕೋಪ ಇಲ್ಲ, ಉಲ್ಟಾ ಹೊಡಿತಾ ಇರಲಿಲ್ಲ. ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿದ್ರೆ ನನಗೆ ತೊಂದರೆ ಇರ್ತಾ ಇರಲಿಲ್ಲ. ಇರ್ಲಿ, ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾನಂತೂ ಕೇಳ್ತೀನಿ, ನಾನು ತಲೆ ಹೋಗಲ್ಲ, ನೀರು ಕುಡ್ದಿಲ್ಲ, ಏನ್ ಮಾಡ್ತಾರೆ ಮಾಲೀಕರಿಗೆ. ನೀವೇ ನನಗೆ ಸರ್ಕಾರ ನಿಮ್ದು ಕರುಣೆ ತೋರಿಸಿ ವಿಷ್ಣು ಅಪ್ಪಾಜಿ ಅಭಿಮಾನಿಗಳಿಂದ ನಿಮ್ಗೆ ತೊಂದರೆ VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮಾಡಿದ್ದೇವೆ. ನಿಮ್ಗೆ ಕೇಳ್ಕೊಂಡು ಏನ್ ಮಾಡ್ತೀನಿ, ನನಗೇನು ಬೇಡ, ಪುಣ್ಯಾತ್ಮ ಒಬ್ರನ್ನ ಇಕ್ಕಳಿ, ನಾನು ರಾಜೀನಾಮೆ ಕೊಡ್ತೀನಿ, ಟ್ರಸ್ಟ್ ವಿಸರ್ಜನೆ ಮಾಡ್ತೀನಿ. ಅದಕ್ಕೆ ಅವಕಾಶ ಕೇಳಲ್ಲ, ಏನು ಕೇಳಿ ನನಗೂ ಸಾಕಾಗೋಗ್ಬಿಟ್ಟಿದೆ, ಕೇಳಿ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ಅವರೇ ಜಾಗ ತಗೊಳ್ಳಿ, ನಮ್ಮ ಮುಂಚೆ ಏನ್ ಮಾಡ್ತಾರೆ, ನಾನು ಇನ್ನೂ PIL ಆಗಿಲ್ಲ, ಬಟ್ ನಮ್ಮ ನೋಡೋಣ ಏನಾಗುತ್ತೆ. ಡಿಸೆಂಬರ್ 30ಕ್ಕೆ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ಕೊಡೋದಿಲ್ಲ. ನಮಗೆ ಒಳಗಡೆ ಬಿಡ್ತಾರೆ, ಯಾವುದೇ ಹೌದು ನಾವು ಶಾಂತಿ ಬುಧವಾರ ಕೊಡ್ತಾ ಇದ್ದೀನಿ. ಹಿಂದಿನ ನೀವು ಪರ್ಮಿಷನ್ ಮುಂದೆ ನಾನು ಏನಿದ್ರು ನಾಳೆ